Hello students, today I am going to explain incidence of tax, that is, determination of tax liability. We have studied till now the residential status and the different terms that are normally used in the tax subject. Let me start explaining ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ಏನು ಅನ್ನುವಂಥದ್ದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಈಗ. Generally we know that a tax, when levied, it is considered as a burden because a financial outlay or financial outflow is necessarily going to take place when the tax is levied. Everybody wants to shift this burden of paying the tax. ಈ ತೆರಿಗೆ ಅನ್ನುವಂಥದ್ದು ಯಾವುದೇ ಒಂದು ವ್ಯಕ್ತಿಯ ಮೇಲೆ ಬಿದ್ದಾಗ ಆ ವ್ಯಕ್ತಿ ಅದನ್ನು ಒಂದು ಭಾರ ಎಂದು ಟ್ರೀಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದಂತಹ ಹಣದ ಮೊತ್ತ ಅನ್ನುವಂಥದ್ದು ಆ ವ್ಯಕ್ತಿಯಿಂದ ಸರ್ಕಾರಕ್ಕೆ ಸಲ್ಲಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಮೇಲೆ ಬಿದ್ದಿರುವ ತೆರಿಗೆಯ ಭಾರವನ್ನು ಇನ್ನೊಬ್ಬರ ಮೇಲೆ ವರ್ಗಾವಣೆ ಮಾಡುವ ಪ್ರಯತ್ನ ಮಾಡ್ತಾನೆ. ಕೆಲವು ತೆರಿಗೆಯ ಭಾರವನ್ನು ಅಥವಾ ಕೆಲವು ತೆರಿಗೆಯನ್ನು ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ವರ್ಗಾವಣೆ ಮಾಡಬಹುದು. ಕೆಲವು ತೆರಿಗೆಯನ್ನು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ಫೈನಲಿ ಈ ತೆರಿಗೆಯ ಭಾರ ಯಾರ ಮೇಲೆ ಬಿದ್ದಿದೆ ಅನ್ನುವಂಥದ್ದನ್ನು ನಾವು ಡಿಟರ್ಮೈನ್ ಮಾಡಬೇಕಾಗುತ್ತೆ. Who actually pays the tax finally or who is finally liable to pay the tax, we need to determine. This determination is called determination of the tax liability. ಯಾರು ಆಕ್ಚುಲಿ ಫೈನಲ್ ಆಗಿ ತೆರಿಗೆಯನ್ನು ಕೊಡ್ತಾರೆ ಅಥವಾ ಯಾರು ಫೈನಲಿ ಲಯಬಲ್ ಟು ಪೇ ದ ಟ್ಯಾಕ್ಸ್, ಯಾರು ತೆರಿಗೆಯನ್ನು ಕೊಡಬೇಕಾಗ್ತದೆ ಅನ್ನುವಂಥ ಡಿಟರ್ಮಿನೇಷನ್ ಅನ್ನು ನಾವು ಡಿಟರ್ಮಿನೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೇವೆ. ದಟ್ ಈಸ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ದಿಸ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅನ್ನುವಂಥದ್ದು ಡಿಪೆಂಡ್ಸ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್. ರೆಸಿಡೆನ್ಷಿಯಲ್ ಸ್ಟೇಟಸ್ನ ಮೇಲೆ ನಿಂತಿರುತ್ತೆ. ಇದು ಒನ್ ಆಫ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಡಿಪೆಂಡ್ಸ್ ಆನ್. ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನುವಂಥದ್ದು ಒಂದು ಫ್ಯಾಕ್ಟರ್. ಅದು ಯಾವುದನ್ನು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಲಯಬಿಲಿಟಿಯನ್ನು ಡಿಟರ್ಮೈನ್ ಮಾಡುವಾಗ ನಮಗೆ ಗೊತ್ತು, ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಹೇಳಿದರೆ ಆನ್ ಇಂಡಿವಿಜುವಲ್ ಕ್ಯಾನ್ ಎಂಜಾಯ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಸ್ a resident or non-resident. ಈ ರೆಸಿಡೆಂಟ್ ಅನ್ನುವಂಥದ್ದು ಆರ್ಡಿನರಿಲಿ ರೆಸಿಡೆಂಟ್ ಆಗಿರಬಹುದು ಅಥವಾ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಆಗಿರಬಹುದು. ಹಾಗಾಗಿ this incidence of tax liability or the determination of the tax liability depends on residential status. It also depends on the place from where the income is received or accrued. ಈ ಇನ್ಕಮ್ಮು ಎಲ್ಲಿಂದ ಬಂತು ಅನ್ನುವಂಥದ್ರ ಮೇಲೂ ನಿಂತಿರುತ್ತೆ. ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಅದರ ಸೋರ್ಸ್ ಎಲ್ಲಿ, ಯಾವ ಊರು, ಯಾವ ದೇಶದಿಂದ ಆದಾಯ ಬಂತು ಅಂತ. ನಾವು ಅದನ್ನು ಬ್ರಾಡ್ ಆಗಿ ಏನು ಹೇಳ್ಬೋದು ಗೊತ್ತುಂಟಾ, ಇಂಡಿಯನ್ ಇನ್ಕಮ್ ಅದು ಅಥವಾ ಫಾರಿನ್ ಇನ್ಕಮ್ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ. ಅಂದರೆ ಇಂಡಿಯಾದಿಂದ ಬಂದಂಥ ಆದಾಯವೋ ಅಥವಾ ಫಾರಿನ್ನಿಂದ ಬಂದಂಥ ಆದಾಯವೋ ಅದು ಕೂಡ ಬಹಳ ಮುಖ್ಯ ಆಗ್ತದೆ ವೈಲ್ ಯು ಡಿಟರ್ಮೈನ್ ದ ಟ್ಯಾಕ್ಸ್ ಲಯಬಿಲಿಟಿ. ಅದೇ ರೀತಿ ದ ಟೈಮ್ ಪೀರಿಯಡ್ ಫಾರ್ ವಿಚ್ ದ ಇನ್ಕಮ್ ಇಸ್ ರಿಸೀವ್ಡ್ ಆರ್ ಅಕ್ರೂಡ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾವ ಅವಧಿಯ ಆದಾಯ ಇದು, ಯಾವ ಅವಧಿಯ ಆದಾಯ ನಿಮಗೆ ರಿಸೀವ್ ಆಗಿದೆ ಅಥವಾ ರೈಟ್ ಟು ರಿಸೀವ್ ಹುಟ್ಕೊಂಡಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ ಇನ್ ದ ಡಿಟರ್ಮಿನೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಇನ್ನೊಮ್ಮೆ ಒಬ್ಬ ವ್ಯಕ್ತಿಯ
ಟ್ಯಾಕ್ಸ್ ಲಯಬಿಲಿಟಿಯನ್ನು ನಾವು ಡಿಟರ್ಮೈನ್ ಮಾಡುವಾಗ, ಎಷ್ಟು ಅಂತ ಹೇಳುವಾಗ 3 ಫ್ಯಾಕ್ಟರ್ಸ್ಗಳು ಬಹಳ ಮುಖ್ಯ ಆಗ್ತದೆ. ಒಂದು, ಆ ವ್ಯಕ್ತಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು ಅಂತ. ಇನ್ನೊಂದು, ಯಾವ ಪ್ರದೇಶದಿಂದ ಈ ಆದಾಯ ಬಂದಿದೆ, ಭಾರತದ್ದೋ ಅಥವಾ ಭಾರತದ ಹೊರಗಿನ ಭಾಗದಿಂದ ಬಂದಿರುವಂಥದ್ದು, ಅಂದರೆ ಫಾರಿನ್ ಕಂಟ್ರೀಸ್ನಿಂದ ಬಂದ ಆದಾಯವು. ಇನ್ನೊಂದು, ಯಾವ ಅವಧಿಗೆ ಸಂಬಂಧಪಟ್ಟ ಆದಾಯ ಇದು ಅನ್ನುವಂಥದ್ದು. 3 ಫ್ಯಾಕ್ಟರ್ಸ್ಗಳಾಗ್ತವೆ while you determine the tax liability. In this context, I said ಭಾರತದ ಇನ್ಕಮ್ಮೋ ಅಥವಾ ಫಾರಿನ್ ಇನ್ಕಮ್ಮೋ ಅನ್ನುವಂಥದ್ದನ್ನು ನಾನು ಯೂಸ್ ಮಾಡಿದೆ. ಹಾಗಾಗಿ ಫಸ್ಟ್ ಈಗ ನಾನು ಏನು ಮಾಡಬೇಕಾಗುತ್ತೆ, ಏನು ಭಾರತೀಯ ಆದಾಯ ಅಂತ ಹೇಳಿದರೆ, ವಾಟ್ ಯು ಮೀನ್ ಬೈ ಇಂಡಿಯನ್ ಇನ್ಕಮ್ ಅನ್ನುವಂಥದ್ದನ್ನು ಕೂಡ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ, ಗಮನಿಸಿ. ಟು ಕನ್ಸಿಡರ್ ಎನಿ ಇನ್ಕಮ್ ಆಸ್ ಅನ್ ಇಂಡಿಯನ್ ಇನ್ಕಮ್, ಯಾವುದೇ ಒಂದು ಆದಾಯವನ್ನು ಭಾರತೀಯ ಆದಾಯವೆಂದು ಪರಿಗಣಿಸಬೇಕು ಅಂತಾದರೆ, ದ ಇನ್ಕಮ್ ಶುಡ್ ಹ್ಯಾವ್ ಬೀನ್ ಅಕ್ರೂಡ್ ಆ್ಯಂಡ್ ರಿಸೀವ್ಡ್ ಆ್ಯಂಡ್ deemed to be accrued or deemed to be received in India in the previous year. Let me explain this point. ಯಾವುದೇ ಒಂದು ಆದಾಯವನ್ನು ಭಾರತೀಯ ಆದಾಯವೆಂದು ಪರಿಗಣಿಸಬೇಕು ಅಂತಾದರೆ, ಆ ಆದಾಯ ಅನ್ನುವಂಥದ್ದು ಒಂದೇ ಭಾರತದಲ್ಲಿ ಅದು ಎಕ್ರೂ ಆಗಿರಬೇಕು. ಎಕ್ರೂ ಆಗುವುದು ಅಂತ ಹೇಳಿದರೆ, ದ ರೈಟ್ ಟು ರಿಸೀವ್ ಅನ್ ಇನ್ಕಮ್, ಒಂದು ಆದಾಯ ಗಳಿಸುವ ಹಕ್ಕು ನಿಮಗೆ ಬಂದಿದೆ ಅಂತಾದರೆ, ದಟ್ ಈಸ್ ಕಾಲ್ಡ್ ಎಕ್ರೂಡ್ ಅಂತ ಅರ್ಥ. ಆದಾಯ ಗಳಿಸುವ ಹಕ್ಕು ಬಂದಿದೆ ಅಂತಾದರೆ ದಟ್ ಈಸ್ ಎಕ್ರೂಡ್ ಅಂತ ಆಗ್ತದೆ. ಎಕ್ರೂಡ್ ಆ್ಯಂಡ್ ರಿಸೀವ್ಡ್ ಆ್ಯಂಡ್ ಡೀಮ್ಡ್ ಟು ಬಿ ಎಕ್ರೂಡ್ ಆರ್ ಡೀಮ್ಡ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್ ಆಯಿತು ಅಂತಾದರೆ, ಅದನ್ನು ನಾವು ಇಂಡಿಯನ್ ಇನ್ಕಮ್ ಅಂತ ಕರಿತೇವೆ. ಸಿಂಪಲ್ ಆಗಿ ಹೇಳುವುದು ಅಂತಾದರೆ, ಯಾವುದೇ ಒಂದು ಆದಾಯವನ್ನು ಇಂಡಿಯನ್ ಇನ್ಕಮ್ ಅಂತ ಪರಿಗಣಿಸಬೇಕು ಅಂತಾದರೆ, ಆ ಆದಾಯದ ಹುಟ್ಟು, ಆ ಆದಾಯ ಬಂದಿರುವಂಥದ್ದು ಅಥವಾ ಆ ಆದಾಯ ಪಡಿಲಿಕ್ಕೆ ನಿಮಗೆ ಬಂದಿರುವ ಹಕ್ಕು ಭಾರತದಲ್ಲಿ ಆಗಿರಬೇಕು. ಅದು ಕೂಡ ನಿಮ್ಮ ರೆಲೆವೆಂಟ್ ಪ್ರೀವಿಯಸ್ ಇಯರ್ನಲ್ಲಿ ಆಗಿರಬೇಕು. ಎರಡನೇದು, ಆರ್ the income should have been received or deemed to be received in India, but it might have been accrued in any other country in the previous year. ನಿಮ್ಮ ಆದಾಯ ಅನ್ನುವಂಥದ್ದು ಫಾರಿನ್ನಲ್ಲಿ ಎಕ್ರೂ ಆಗಿರಬಹುದು, ಬೇರೆ ಹೊರದೇಶದಲ್ಲಿ ಅದು ಹುಟ್ಟಿರಬಹುದು. ದ ರೈಟ್ ಟು ರಿಸೀವ್ ದ ಇನ್ಕಮ್ ಮೈಟ್ ಹ್ಯಾವ್ ಬೀನ್ ಅಕ್ರೂಡ್ ಇನ್ ಅ ಫಾರಿನ್ ಕಂಟ್ರಿ, ಬೇರೆ ದೇಶದಲ್ಲಿ ಹುಟ್ಟಿರಬಹುದು. ಬಟ್ ಸಿಕ್ಕಿರುವುದು ಭಾರತದಲ್ಲಿ ಅಂತ ಆದರೂ ಕೂಡ ಅದನ್ನು ಭಾರತೀಯ ಆದಾಯವೆಂದು ಕರೆಯಲ್ಪಡುತ್ತದೆ. ನಾವು ಅದನ್ನು ಭಾರತೀಯ ಆದಾಯ ಅಂತ ಕರಿತೇವೆ. ಆದಾಯ ಇಲ್ಲಿ ಸಿಕ್ಕಿದೆ ಅಂತ ಆದರೆ, ಅದು ಬೇಕಾದರೆ ಫಾರಿನ್ನಲ್ಲಿ ಆ ಆದಾಯ ಗಳಿಸುವ ಹಕ್ಕು ನೀವು ಫಾರಿನ್ನಲ್ಲಿ ಗಳಿಸಿರಬಹುದು. ಬಟ್ ಆ ಆದಾಯ ಭಾರತದಲ್ಲಿ ಸಿಕ್ಕಿದೆ ಅಂತ ಆದರೂ ಕೂಡ ಅದನ್ನು ಭಾರತೀಯ ಆದಾಯ, ಇಂಡಿಯನ್ ಇನ್ಕಮ್ ಅಂತ ಕರಿತೇವೆ. ಅಥವಾ the income should have been accrued or deemed to be accrued in India, but it might have been received in any other country in the previous year. ಇದು quite opposite of the previous bullet. ಈ ಹಿಂದೆ ಹೇಳಿದ ಬುಲೆಟ್ ಪಾಯಿಂಟ್ ನಿಂದ ವಿರುದ್ಧವಾಗಿರುವಂಥದ್ದು. ಇದು ಏನು ಗೊತ್ತುಂಟಾ, ಆದಾಯ ನಿಮಗೆ ಬೇಕು ಅಂತಾದರೆ ಸಿಕ್ಕಿರುವಂಥದ್ದು ಫಾರಿನ್ನಲ್ಲಿ ಸಿಕ್ಕಿರಬಹುದು, ಬಟ್ ಆ ಆದಾಯ ಗಳಿಸುವ ಹಕ್ಕು ನಿಮಗೆ ಇಂಡಿಯಾದಲ್ಲಿ ಸಿಕ್ಕಿದ್ದು ಅಂತಾದರೂ ಕೂಡ ಅದನ್ನು ನಾವು ಇಂಡಿಯನ್ ಇನ್ಕಮ್ ಅಂತೇಳಿಯೇ ಕರಿತೇವೆ. ಬಹಳ ಮುಖ್ಯ ಆಗ್ತದೆ. ಲೆಟ್ ಮೀ ಪ್ರೊಸೀಡ್ ಫರ್ದರ್. ಲೆಟ್ ಅಸ್ ನೌ ಕನ್ಸಿಡರ್ ಫಾರಿನ್ ಇನ್ಕಮ್. ಯಾವುದು ಫಾರಿನ್ ಇನ್ಕಮ್ ಆಗುತ್ತೆ? an income which is not received or deemed to be not received in India. ಇನ್ಕಮ್ಮು ಇಂಡಿಯಾದಲ್ಲಿ ಸಿಕ್ಕಿರುವಂಥದ್ದಲ್ಲ, ಡೀಮ್ಡ್ ಟು ಬಿ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಅದು ನಿಮ್ಮ ಇನ್ಕಮ್ ಎಂದು ಫಾರಿನ್ನಲ್ಲೇ ಗಳಿಸಿದ ಆದಾಯವೆಂದು ಅದನ್ನು ಕನ್ಸಿಡರ್ ಮಾಡಿದ ಪಕ್ಷದಲ್ಲಿ ಅದನ್ನು ಫಾರಿನ್ ಇನ್ಕಮ್ ಅಂತ ಕರಿತೇವೆ. ಅದೇ ರೀತಿ ಇನ್ಕಮ್ ನಾಟ್ ಅಕ್ರೂಡ್ ಆರ್ ಡೀಮ್ಡ್ ಟು ಬಿ ನಾಟ್ ಅಕ್ರೂಡ್ ಇನ್ ಇಂಡಿಯಾ, ಆ ಇನ್ಕಮ್ನ ಹುಟ್ಟು ಅನ್ನುವಂಥದ್ದು ಕೂಡ ಭಾರತದಲ್ಲಿ ನಡೆದಿಲ್ಲ ಅಂತಾದರೂ ಕೂಡ ಅದನ್ನು ನಾವು ಫಾರಿನ್ ಇನ್ಕಮ್ ಅಂತ ಕರಿತೇವೆ. ಒಟ್ಟಾರೆ ಹೇಳುವುದು ಅಂತಾದರೆ ಹುಟ್ಟು ಮತ್ತು ರಿಸಿಟ್ ಎರಡೂ ಕೂಡ
ಫಾರಿನ್ ನಲ್ಲಿ ಆಗಿದೆ ಅಂತಾದ್ರೆ, ಆದಾಯ ಗಳಿಸುವ ಹಕ್ಕು ಮತ್ತು ಆದಾಯ ಗಳಿಸಿದ್ದು ಎರಡೂ ಕೂಡ ಫಾರಿನ್ ನಲ್ಲಿ ಆಗಿದೆ ಅಂತಾದ್ರೆ ಅದನ್ನು ನಾವು ಫಾರಿನ್ ಇನ್ಕಮ್ ಅಂತ ಕರಿತೇವೆ. ಇಂಡಿಯಾದಲ್ಲಿ ಆ ಇನ್ಕಮ್ ಹುಟ್ಟಿದೆ ಅಂತಾದ್ರೆ, ಇಂಡಿಯಾದಲ್ಲಿ ಆ ಇನ್ಕಮ್ ರಿಸೀವ್ ಆಗಿದೆ ಅಂತಾದ್ರೆ ಅದು ಇಂಡಿಯನ್ ಇನ್ಕಮ್ ಆಗಿಬಿಡುತ್ತದೆ. ಇಂಡಿಯಾದಲ್ಲಿ ಇನ್ಕಮ್ ಹುಟ್ಟಿದ್ದು ಅಂದ್ರೆ ರೈಟ್ ಟು ರಿಸೀವ್ ದ ಇನ್ಕಮ್ ಇಂಡಿಯಾದಲ್ಲಿ ಆಗಿದ್ದು, ಆದಾಯ ನೀವು ಫಾರಿನ್ ನಲ್ಲಿ ಗಳಿಸಿದ್ದಿದ್ರೂ ಕೂಡ, ರಿಸೀವ್ ಆಗಿದ್ದಿದ್ರೂ ಕೂಡ ಅದು ಇಂಡಿಯನ್ ಇನ್ಕಮ್ ಆಗಿರುತ್ತೆ. ಈ ಎರಡೂ ಘಟನೆಗಳು ಫಾರಿನ್ ನಲ್ಲಿ ಆಗಿದೆ ಅಂತಾದ್ರೆ ಅದನ್ನು ನಾವು ಫಾರಿನ್ ಇನ್ಕಮ್ ಅಂತ ಕರಿಬೇಕಾಗುತ್ತೆ. ಹಾಗಾದ್ರೆ ಇಂಡಿಯನ್ ಇನ್ಕಮ್ ಅಂತ ಹೇಳಿದ್ರೆ ಇಂಡಿಯಾದಲ್ಲೇ ಅದು ಆದಾಯ ಗಳಿಸಿರಬೇಕು ಅಥವಾ ರೈಟ್ ಟು ರಿಸೀವ್ ಆಗಿರಬೇಕು, ಇಲ್ಲದಿದ್ರೆ ಅದು ಫಾರಿನ್ ಇನ್ಕಮ್ ಆಗಿಬಿಡುತ್ತೆ. ಲೆಟ್ us move further. Let us now differentiate receipts and remittances. Receipts ಮತ್ತು remittances ನ ನಡುವಿನ ವ್ಯತ್ಯಾಸವನ್ನು ನಾವು ಹೇಳಲಿಕ್ಕೆ ಪ್ರಯತ್ನ ಪಡೋಣ. ರಿಸಿಟ್ ಅಂತ ಹೇಳಿದ್ರೆ the amount which is physically received. ಫಿಸಿಕಲಿ ನಿಮಗೆ ಕೈಗೆ ಸಿಕ್ಕಿದೆ ಅಂತಾದ್ರೆ ಅದನ್ನು ರಿಸೀಟ್ ಅಂತ ಕರಿತೇವೆ. ನಿಮಗೆ ಸಿಕ್ಕಿದೆ ಅಂತಾದ್ರೆ ಅದು ರಿಸೀಟ್ ಅಂತ ಕರಿತೇವೆ. ರೆಮಿಟೆನ್ಸಸ್ ಅಂತ ಹೇಳಿದ್ರೆ ಟ್ರಾನ್ಸ್ಫರ್. ರೆಮಿಟೆನ್ಸಸ್ ಅಂದ್ರೆ ಏನು? ಜಸ್ಟ್ ಟ್ರಾನ್ಸ್ಫರ್, ವರ್ಗಾವಣೆ. ಈಗ ನೋಡಿ, ನಾನು ನನ್ನ ಸಂಬಳವನ್ನು ಕರ್ನಾಟಕದಲ್ಲಿ ಪಡೆದಿದ್ದೇನಂತಾದ್ರೆ ಅದು ನನ್ನ ರಿಸಿಟ್ ಆಯಿತು, ನನಗೆ ಬಂದದ್ದು ಆಯಿತು. ಅದೇ ನಾನು ಈ ಬಂದ ಹಣವನ್ನು ನಾನು ನನ್ನ ಇನ್ನೊಂದು ಖಾತೆ, ಬಂದ ಹಣವನ್ನು ನಾನು ಇನ್ನೊಂದು ಖಾತೆ ಎಲ್ಲಿದೆ, ಮುಂಬೈನಲ್ಲಿದೆ ಅಂತ ಎಣಿಸಿ, ಅಲ್ಲಿಗೆ ರೆಮಿಟ್ ಮಾಡಿದ್ರೆ ಇಟ್ ಈಸ್ ಟ್ರಾನ್ಸ್ಫರ್, ಇಟ್ ಈಸ್ ನಾಟ್ ಮೈ ಇನ್ಕಮ್. ಅದು ನನ್ನ ರಿಸಿಟ್ ಅಲ್ಲ, ಜಸ್ಟ್ ಟ್ರಾನ್ಸ್ಫರ್ ಆಫ್ ಮೈ ಇನ್ಕಮ್ ಆಯಿತು. ಲೆಟ್ us move further. Actual receipt versus deemed to be received. ಆಕ್ಚುಯಲ್ ರಿಸೀಟ್ ಮತ್ತು ಡೀಮ್ಡ್ ಟು ಬಿ ರಿಸೀವ್ಡ್ ನ ನಡುವಿನ ವ್ಯತ್ಯಾಸವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಆಕ್ಚುಯಲ್ ರಿಸೀಟ್ ಅಂತ ಹೇಳಿದ್ರೆ ದ ಅಮೌಂಟ್ ವಿಚ್ ಇಸ್ ಫಿಸಿಕಲಿ ರಿಸೀವ್ಡ್, ದ ಇನ್ಕಮ್ ವಿಚ್ ಇಸ್ ಫಿಸಿಕಲಿ ರಿಸೀವ್ಡ್. ಡೀಮ್ಡ್ ಟು ಬಿ ರಿಸೀವ್ಡ್ ಅಂತ ಹೇಳಿದ್ರೆ an income which is not physically received, instead your income increases. ನಿಮಗೆ ಆದಾಯ ನಿಮ್ಮ ಕೈಗೆ ಸಿಕ್ಕಿರೋದಿಲ್ಲ, ಬಟ್ ನಿಮ್ಮ ಇನ್ಕಮ್ ಮಾತ್ರ ಜಾಸ್ತಿ ಆಗ್ತದೆ. ಇದು ಆಕ್ಚುಯಲ್ ರಿಸೀಟ್ ವರ್ಸಸ್ ಡೀಮ್ಡ್ ಟು ಬಿ ರಿಸೀವ್ಡ್. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಾಗಲೇ ಸುಮಾರು ಬಾರಿ ಡೀಮ್ಡ್ ಟು ಬಿ ರಿಸೀವ್ಡ್ ಅನ್ನು ಬಳಸಿದ್ದೇನೆ. ಡೀಮ್ಡ್ ಟು ಬಿ ರಿಸೀವ್ಡ್ ಅಂತ ಹೇಳಿದ್ರೆ ನಿಮಗೆ ಆದಾಯ ಬಂದಿದೆ ಅಂತ ಕನ್ಸಿಡರ್ ಮಾಡುವಂಥದ್ದು. ನಿಮ್ಮ ಕೈಗೆ ಆದಾಯ ಸಿಕ್ಕಿರುವುದಿಲ್ಲ, ಬಟ್ ನಿಮ್ಗೆ ಆದಾಯ ಸಿಕ್ಕಿದೆ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಕೈಗೆ ಬರುವುದಕ್ಕೂ ಆದಾಯ ಸಿಕ್ಕಿದೆ ಅಂತ ಕನ್ಸಿಡರ್ ಮಾಡುವುದಕ್ಕೂ ವ್ಯತ್ಯಾಸ ಇದೆ. ಅದೇ ಆಕ್ಚುಯಲ್ ರಿಸೀಟ್ ವರ್ಸಸ್ ಡೀಮ್ಡ್ ಟು ಬಿ ರಿಸೀವ್ಡ್ ನ ವ್ಯತ್ಯಾಸ ಆಗಿರುತ್ತೆ. ಎಕ್ಸಾಂಪಲ್, interest credited to RPF in excess of 9.5%. Recognized provident fund ಗೆ 9.5% ನವರೆಗಿನ ಬಡ್ಡಿ ತೆರಿಗೆಯಿಂದ ವಿನಾಯಿತಿ ಪಡೆದಿರುತ್ತದೆ. 9.5% ಬಡ್ಡಿ ಏನು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಕ್ರೆಡಿಟ್ ಆಗುತ್ತೆ. 9.5% ನವರೆಗೆ ಆ ಇಂಟ್ರೆಸ್ಟ್ಗೆ ತೆರಿಗೆ ಇರೋದಿಲ್ಲ. 9.5% ನ ಮೇಲಿನ ಬಡ್ಡಿ ಏನು ಬಡ್ಡಿ ಬರುತ್ತೆ ಅದಕ್ಕೆ ತೆರಿಗೆ ಇರುತ್ತೆ. ಬಟ್ ಈ ಆದಾಯ ನಿಮ್ಮ ಕೈಗೆ ಸಿಕ್ಕಿರೋದಿಲ್ಲ, ಬಟ್ ನಿಮ್ಮ ಅಕೌಂಟ್ ನಲ್ಲಿ ಇರ್ತದೆ, ನಿಮ್ಮ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ನಲ್ಲಿ ಇರುತ್ತೆ. ಹಾಗಾಗಿ ಕೈಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಇನ್ಕಮ್ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ದಟ್ ಈಸ್ ಆಲ್ಸೋ ಯುವರ್ ಇನ್ಕಮ್, ಬಟ್ ಇಟ್ ಈಸ್ ಡೀಮ್ಡ್ ಟು ಬಿ ರಿಸೀವ್ಡ್ ಇನ್ಕಮ್ ಆಯ್ತದು. ನಿಮ್ಗೆ ನಾವು ಕನ್ಸಿಡರ್ ಮಾಡ್ತಾ ಇದ್ದೇವೆ ಅಂತ ಇನ್ಕಮ್ ಟ್ಯಾಕ್ಸ್ ನವರು ಹೇಳ್ತಾರೆ. ಹಾಗಾಗಿ ಡೀಮ್ಡ್ ಟು ಬಿ ರಿಸೀವ್ಡ್ ಅಂತ ಪರಿಗಣಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ಎಕ್ಸೆಸ್ ಕಾಂಟ್ರಿಬ್ಯೂಷನ್ ಆಫ್ ಎಂಪ್ಲಾಯರ್ ಟು RPF ಇನ್ ಎಕ್ಸೆಸ್ ಆಫ್ 12%. ಎಂಪ್ಲಾಯರ್ನ ಕಾಂಟ್ರಿಬ್ಯೂಷನ್ ಟು ದ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಪ್ ಟು 12% ಇಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ಅದಕ್ಕೆ ತೆರಿಗೆ ಇಲ್ಲ. 12%ಗಿಂತ ಜಾಸ್ತಿ ಹಾಕಿದಾರಂತಾದ್ರೆ, ಈಗ 13% ಹಾಕಿದಾರಂತಾದ್ರೆ 12ಕ್ಕಿಂತ ಜಾಸ್ತಿ 1% ಜಾಸ್ತಿ ಉಂಟು, 1% ಮೇಲೆ ತೆರಿಗೆ ಇರ್ತದೆ. ಬಟ್ ಆ ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದು ನಿಮ್ಮ ಕೈಗೆ ಸಿಗೋದಿಲ್ಲ, ನಿಮ್ಮ ಪ್ರಾವಿಡೆಂಟ್ ಫಂಡ್ ಅಕೌಂಟ್ಗೆ ಬೀಳ್ತದೆ, ಕ್ರೆಡಿಟ್ ಆಗ್ತದೆ. ಹಾಗಾಗಿ ಅದನ್ನು ಕೂಡ ಡೀಮ್ಡ್ ಟು ಬಿ ರಿಸೀವ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ, ಆ ಇನ್ಕಮ್ ಅನ್ನು ಕೂಡ. ಅದೇ ರೀತಿ ಲೆಟ್ us ಮೂವ್ ಫರ್ದರ್. ಇನ್ನೊಂದು ಟರ್ಮ್ ಅನ್ನು ನಾನು ಬಹಳಷ್ಟು ಬಾರಿ ಯೂಸ್ ಮಾಡಿದೆ, ದಟ್ ಈಸ್ ಇನ್ಕಮ್ ಎಕ್ರೂಡ್. ಇನ್ಕಮ್ ಎಕ್ರೂಡ್ ಅಂತ ಹೇಳಿದರೆ ದ ರೈಟ್ ಟು ರಿಸೀವ್ ದ ಇನ್ಕಮ್, ಆದಾಯ ಗಳಿಸುವ ಹಕ್ಕು.
ಆದಾಯ ಗಳಿಸುವ ಹಕ್ಕು ಯಾವಾಗ ಸಿಗ್ತದೆ ನಿಮಗೆ? ನೀವು ಕೆಲಸ ಮಾಡಿದಾಗ, ಸರ್ವಿಸ್ ಕೊಟ್ಟಾಗ ನಿಮಗೆ ಆದಾಯ ಗಳಿಸುವ ಹಕ್ಕು ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್, ನನ್ನ ಈ ತಿಂಗಳು ಅಕ್ಟೋಬರ್ ಇನ್ನಷ್ಟೇ ಮುಗಿಬೇಕು. ಅಕ್ಟೋಬರ್ ತಿಂಗಳ ಸಂಬಳ ನನಗೆ ಪಡೆಯುವ ಹಕ್ಕು ಬರುವಂಥದ್ದು ಅಕ್ಟೋಬರ್ ತಿಂಗಳ ಎಂಡಲ್ಲಿ. 31ನೇ ತಾರೀಕು ಮುಗಿಬೇಕು ಅಕ್ಟೋಬರ್, ಆವಾಗಲೇ ನನಗೆ ಇನ್ಕಮ್ ಎಕ್ರೂ ಆಗಿದೆ ಅಂತ ಹೇಳ್ಬೋದು ಅಕ್ಟೋಬರ್ ತಿಂಗಳಿದ್ದು. ಆ 31 ಬರುವವರೆಗೆ ನಾನು ಕಾಯಲೇಬೇಕಾಗ್ತದೆ. ನನಗೆ ರೈಟ್ ಟು ರಿಸೀವ್ ಮೈ ಅಕ್ಟೋಬರ್ಸ್ ಸ್ಯಾಲರಿ ನನಗೆ ಯಾವಾಗ ಆಗುತ್ತೆ? ಅಕ್ಟೋಬರ್ 31 ಆಗಬೇಕು. 31 ಆದ ಮೇಲೆ ನನಗೆ ಹೇಳ್ಬೋದು, ಎಸ್ ಐ ಹ್ಯಾವ್ ಗಾಟ್ ಅ ರೈಟ್ ಟು ರಿಸೀವ್ ದ ಸ್ಯಾಲರಿ ಆಫ್ ಅಕ್ಟೋಬರ್ ಮಂತ್. ಅಕ್ಟೋಬರ್ ತಿಂಗಳ ಸಂಬಳವನ್ನು ಪಡೆಯುವ ಹಕ್ಕು ನನಗೆ ಬರುವಂಥದ್ದು ಆವಾಗ. ನವೆಂಬರ್ ಇದ್ದು ನೋ ಚಾನ್ಸ್, ನವೆಂಬರ್ ಆಗಬೇಕು ನನಗೆ ಆ ರೈಟ್ ಪಡಿಬೇಕು ಅಂತಾದ್ರೆ. ಹಾಗಾಗಿ ಇನ್ಕಮ್ ಎಕ್ರೂಡ್ ಅಂತ ಹೇಳಿದ್ರೆ ಅ ಪರ್ಸನ್ ಗೆಟಿಂಗ್ ಅ ರೈಟ್ ಟು ರಿಸೀವ್ ದ ಇನ್ಕಮ್. ಈಗ ನೋಡಿ, ನಾನು ಹೋಟೆಲಿಗೆ ಹೋಗದೆ ಹೋಟೆಲ್ನ ಓನರ್ ನನ್ನ ಹತ್ತಿರ ಬಂದು ಕೇಳುವಾಗಿಲ್ಲ, ಕೊಡಿ ನಿಮ್ಮ ಕಾಫಿಯ ಚಾರ್ಜು 20 ರೂಪಾಯಿ 50 ರೂಪಾಯಿ ಅಂತ ಕೇಳಲಿಕ್ಕೆ ಬರೋದಿಲ್ಲ. ಯಾಕೆ ಹೇಳಿ? ನಾನು ಹೋಟೆಲ್ಗೆ ಹೋಗಲಿಲ್ಲ. ಹೋಟೆಲಿಗೆ ಹೋಗಿ ನಾನು ಕಾಫಿ ಕುಡಿದ ನಂತರ he will definitely get a right to ask for the payment of charges ಅಲ್ವಾ? ಆ ಚಹದ ಅಥವಾ ಕಾಫಿಯ ಚಾರ್ಜಸ್ ಏನಿದೆ ಅದನ್ನು ಕೇಳುವ ಹಕ್ಕು ಹೋಟೆಲ್ ಮಾಲೀಕನಿಗೆ ಬರ್ತದೆ. ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಬರ್ದು ಕೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ರೈಟ್ ಟು ರಿಸೀವ್ ದ ಇನ್ಕಮ್ ಅನ್ನು ಅಂತ ಹೇಳಿದರೆ ಅದನ್ನು ನಾವು ಇನ್ಕಮ್ ಎಕ್ರೂಡ್ ಅಂತ ಕರಿತೇವೆ. ಇದು ಬಹಳ ಮುಖ್ಯ ಆಗ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಟರ್ಮ್ ಅನ್ನು ನಾನು ಬಳಸಿದೆ, ಡೀಮ್ಡ್ ಟು ಎಕ್ರೂ. ಡೀಮ್ಡ್ ಟು ಎಕ್ರೂ ಅಂತ ಹೇಳಿದರೆ ಗಮನಿಸಿಕೊಳ್ಳಿ, ಇನ್ಕಮ್ ಡೀಮ್ಡ್ ಟು ಎಕ್ರೂ ಇನ್ ಇಂಡಿಯಾ even though it may actually accrue or arise outside India. ನಿಜವಾಗ್ಲೂ ಅದು ಔಟ್ಸೈಡ್ ದ ಕಂಟ್ರಿ ಎಕ್ರೂ ಆಗಿರಬಹುದು. ಆದಾಯ ಗಳಿಸುವ ಹಕ್ಕು ನಿಮಗೆ ಹೊರದೇಶದಲ್ಲಿ ಹುಟ್ಟಿರಬಹುದು, ಆದರೆ ಅದನ್ನು ಇನ್ಕಮ್ ಡೀಮ್ಡ್ ಟು ಎಕ್ರೂ ಇನ್ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ತೇವೆ. ಲೆಟ್ us move further. For example, income from salary for the services rendered in India. ಈಗ ನೀವು ಭಾರತದಲ್ಲಿ ಸರ್ವಿಸಸ್ ರೆಂಡರ್ ಮಾಡಿರಬಹುದು, ಅದಕ್ಕೆ ಸಂಬಳ ನಿಮಗೆ ಫಾರಿನ್ ನಲ್ಲಿ ಸಿಕ್ಕಿರಬಹುದು. ಅಂತಾದರೂ ಕೂಡ ನೀವು ಆದಾಯ ಅನ್ನುವಂಥದ್ದು ನಿಮಗೆ ಫಾರಿನ್ ಕಂಟ್ರಿಯಲ್ಲಿ ನೀವಿರುವಾಗ ಸಿಕ್ಕಿರಬಹುದು. ಆದರೂ ಕೂಡ ನಾವು ಅದನ್ನು ಡೀಮ್ಡ್ ಟು ಎಕ್ರೂ ಅಂತ ಕರಿತೇವೆ. ಸಿಮಿಲರ್ಲಿ, ಇನ್ಕಮ್ ಫ್ರಮ್ ಎನಿ ಪ್ರಾಪರ್ಟಿ ಆರ್ ಸೋರ್ಸಸ್ ಲೊಕೇಟೆಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿರುವಂತಹ ಯಾವುದೇ ಪ್ರದೇಶದಲ್ಲಿರುವಂತಹ ಪ್ರಾಪರ್ಟಿಯನ್ನು ಮಾರಾಟ ಮಾಡಿ ನಿಮಗೆ ಆದಾಯ ಬಂದಿದೆ ಅಂತ ಆದರೆ, ಈ ಆದಾಯ ಬೇರೆ ಯಾವ ದೇಶದಲ್ಲಿ ಸಿಕ್ಕಿದ್ರೂ ಕೂಡ ಆ ಆದಾಯವನ್ನು ನಾವು ಡೀಮ್ಡ್ ಟು ಎಕ್ರೂ ಇನ್ ಇಂಡಿಯಾ ಅಂತಲೇ ಕರಿತೇವೆ. ಆ ಆದಾಯ ಗಳಿಸುವ ಹಕ್ಕನ್ನು ನೀವು ಇಂಡಿಯಾದಲ್ಲೇ ನಿಮಗೆ ಸಿಕ್ಕಿದೆ ಅಂತ ಕನ್ಸಿಡರ್ ಆಗುತ್ತೆ. ಲೆಟ್ us move further. Let us now calculate the incidence of tax. ಹೇಗೆ ನಾವು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅನ್ನು ಕಂಪ್ಯೂಟ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ. ಇದು ಸಾಮಾನ್ಯವಾಗಿ ಎಕ್ಸಾಮಿನೇಷನ್ನಲ್ಲಿ 16 ಮಾರ್ಕ್ಸ್ಗೆ ಬರುವಂತಹ ಪ್ರಶ್ನೆ. ಹಾಗಾಗಿ ನೀವು ಇದನ್ನು ನೀಟಾಗಿ ಒಬ್ಸರ್ವ್ ಮಾಡಬೇಕು. ವಿ ಆರ್ ಗೋಯಿಂಗ್ ಟು ಕಂಪ್ಯೂಟ್ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಕನ್ಸಿಡರಿಂಗ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್. We know the residential status. We have ordinarily resident, not ordinarily resident and non-resident. ನಾವು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅನ್ನು ಕಂಪ್ಯೂಟ್ ಮಾಡುವಾಗ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ಬಹಳ ಮುಖ್ಯವಾಗಿ ಕನ್ಸಿಡರ್ ಮಾಡ್ತೇವೆ. ಪ್ಲೇಸ್ ಆಫ್ ಎಕ್ರೂವಲ್ ಆಫ್ ಇನ್ಕಮ್ ಅನ್ನು ನಾವು ಕನ್ಸಿಡರ್ ಮಾಡ್ತೇವೆ, ಮತ್ತು ಪೀರಿಯಡ್ ಆಫ್ ದ ಇನ್ಕಮ್, ಯಾವ ಅವಧಿಯ ಇನ್ಕಮ್ ಅನ್ನುವಂಥದ್ದನ್ನು, ಈ 3 ಫ್ಯಾಕ್ಟರ್ಸ್ ಅನ್ನು ಕನ್ಸಿಡರ್ ಮಾಡಿ ನಾವು ಲೆಕ್ಕಾಚಾರ ಮಾಡ್ತೇವೆ. ಹಾಗಾಗಿ ಈ 3 ಫ್ಯಾಕ್ಟರ್ಸ್ ಅನ್ನು ಕನ್ಸಿಡರ್ ಮಾಡಿ ಲೆಕ್ಕಾಚಾರ ಮಾಡುವ ಕಾರಣದಿಂದ ಐ ಹ್ಯಾವ್ ಗಿವನ್ ಅ ಫಾರ್ಮ್ಯಾಟ್ ದಟ್ ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ಯಾವ ರೀತಿಯಲ್ಲಿ ಲೆಕ್ಕಾಚಾರ ಮಾಡಬೇಕು ಅಂತ. ಒನ್ ಬೈ ಒನ್ ಗಮನಿಸ್ತಾ ಹೋಗೋಣ. ಆನ್ ಇನ್ಕಮ್ ಎಕ್ರೂಡ್ ಅಂಡ್ ರಿಸೀವ್ಡ್ ಇನ್ ಇಂಡಿಯಾ. ಇನ್ಕಮ್ನ ಪಡೆಯುವ ಹಕ್ಕು ಮತ್ತು ಇನ್ಕಮ್ ನಿಮಗೆ ರಿಸೀವ್ ಆದದ್ದು ಇಂಡಿಯಾದಲ್ಲೇ ಆಗಿದೆ. ಎರಡೂ ಕೂಡ ಇಂಡಿಯಾದಲ್ಲೇ ಎಕ್ರೂ ಆದದ್ದು, ಇಂಡಿಯಾದಲ್ಲೇ ರಿಸೀವ್ ಆಗಿದೆ ಅಂತ ಆದರೆ ಆರ್ಡಿನರಿ ರೆಸಿಡೆಂಟ್ಗೂ ನಾವು ಅದನ್ನು ಬರೀಬೇಕಾಗುತ್ತೆ. ಅವನ ಟ್ಯಾಕ್ಸ್ ಲಯಬಿಲಿಟಿಯಲ್ಲಿ ಅದು ಬರ್ತದೆ. ನಾಟ್ ಆರ್ಡಿನರಿನಲ್ಲಿಯೂ ಬರೀಬೇಕಾಗ್ತದೆ, ನಾನ್ ರೆಸಿಡೆಂಟ್ನಲ್ಲೂ ನಾವು ಬರೀಬೇಕಾಗ್ತದೆ. ಅದೇ ರೀತಿ ಎನಿ ಇನ್ಕಮ್
ರಿಸೀವ್ಡ್ ಇನ್ ಇಂಡಿಯಾ ಬಟ್ ಮೇ ಬಿ ಅಕ್ರೂಡ್ ಇನ್ ಎನಿ ಅದರ್ ಕಂಟ್ರಿ. ಯಾವುದೇ ಒಂದು ಆದಾಯ ಭಾರತದಲ್ಲಿ ಸಿಕ್ಕಿದೆ, ಬಟ್ ಆ ಆದಾಯ ಗಳಿಸುವ ಹಕ್ಕು ಯಾವುದೇ ಬೇರೆ ದೇಶದಲ್ಲಿ ಹುಟ್ಟಿದ್ರೂ ಕೂಡ ಮೂರೂ ರೆಸಿಡೆನ್ಷಿಯಲ್ ಸ್ಟೇಟಸ್ನಲ್ಲಿ ನಾವು ಅಪ್ಲೈ ಮಾಡಬೇಕಾಗ್ತದೆ, ಕನ್ಸಿಡರ್ ಮಾಡಬೇಕಾಗ್ತದೆ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅನ್ನು ಡಿಟರ್ಮೈನ್ ಮಾಡುವಾಗ. ಒಂದನೇದು ನೆನಪಿಟ್ಕೊಳ್ಳಿ, ಆದಾಯ ಗಳಿಸಿದ್ದು ಮತ್ತು ಆದಾಯ ಗಳಿಸುವ ಹಕ್ಕು ಈ ಎರಡೂ ಕೂಡ ಭಾರತದಲ್ಲಿಯೇ. ಎರಡನೇದೇನು, ಆದಾಯ ಗಳಿಸಿದ್ದು ಭಾರತದಲ್ಲಿ, ಬಟ್ ಆದಾಯ ಗಳಿಸುವ ಹಕ್ಕು ನಿಮಗೆ ಸಿಕ್ಕಿದ್ದು ಫಾರಿನ್ ಕಂಟ್ರಿಯಲ್ಲಂತ ಆದರೂ ಕೂಡ ಮೂರು ಕ್ಯಾಟಗರಿಯಲ್ಲಿ ನಾವು ಬರೀಬೇಕಾಗುತ್ತೆ. ಅದೇ ರೀತಿ ಎನಿ ಇನ್ಕಮ್ ಎಕ್ರೂಡ್ ಇನ್ ಇಂಡಿಯಾ ಬಟ್ ಮೇ ಬಿ ರಿಸೀವ್ಡ್ ಇನ್ ಎನಿ ಅದರ್ ಕಂಟ್ರಿ. ಆದಾಯ ಗಳಿಸುವ ಹಕ್ಕು ಭಾರತದಲ್ಲಿ ಸಿಕ್ಕಿದ್ದು, ಬಟ್ ಆ ಆದಾಯ ಅನ್ನುವಂಥದ್ದು ಸಿಕ್ಕಿರುವಂಥದ್ದು ಫಾರಿನ್ ಕಂಟ್ರಿಯಲ್ಲಂತ ಆದರೂ ಕೂಡ ನೀವು ಮೂರು ಕ್ಯಾಟಗರಿಯಲ್ಲಿ ಬರೀಬೇಕು. ಹಾಗಾದ್ರೆ ನಾವೊಂದು ಕನ್ಕ್ಲೂಷನ್ಗೆ ಬರ್ಬೋದು, ಏನು, ಭಾರತ ಇದೆ ಅಂತ ಆದ್ರೆ ಅದರಲ್ಲಿ, ಭಾರತದ ರೋಲ್ ಇದೆ ಅಂತ ಆದ್ರೆ ಅದರಲ್ಲಿ we have to consider while you compute the incidence of tax for all type of residential status. Let us move further. Any income accrued and received outside but managed and controlled from India. ಯಾವುದೇ ಒಂದು ಆದಾಯ, ಅದರ ಹುಟ್ಟು ಮತ್ತು ಅದು ಸಿಕ್ಕಿದ್ದು ಎರಡೂ ಕೂಡ ಫಾರಿನ್ ಕಂಟ್ರಿಯಲ್ಲಾಗಿದೆ, ಬಟ್ ಆ ಆದಾಯ ಗಳಿಸುವ ಹಿಂದೆ ಅದರ ನಿಯಂತ್ರಣ ಅನ್ನುವಂಥದ್ದು ಭಾರತದಿಂದ ನಡೆದಿದೆ ಅಂತಾದರೆ ಆರ್ಡಿನರಿಲಿ ರೆಸಿಡೆಂಟ್ ಮತ್ತು ನಾಟ್ ಆರ್ಡಿನರಿಲಿ ರೆಸಿಡೆಂಟ್ನ ಟ್ಯಾಕ್ಸ್ ಲಯಬಿಲಿಟಿ ಡಿಟರ್ಮಿನೇಷನ್ ಅಲ್ಲಿ ಬರ್ತದೆ ಹೊರತು ನಾನ್ ರೆಸಿಡೆಂಟ್ನ ಕೈಯಲ್ಲಿ ಅದು ನಾಟ್ ಟ್ಯಾಕ್ಸಬಲ್ ಆಗಿರುತ್ತೆ. ಸಿಮಿಲರ್ಲಿ ಎನಿ ಇನ್ಕಮ್ ಎಕ್ರೂಡ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್, ಯಾವುದೇ ಒಂದು ಆದಾಯ ಫಾರಿನ್ನಲ್ಲಿ ಹುಟ್ಟಿದೆ, ಫಾರಿನ್ನಲ್ಲೇ ರಿಸೀವ್ ಆಗಿದೆ ಅಂತಾದರೆ ಕೇವಲ ಇನ್ ದ ಆರ್ಡಿನರಿ ರೆಸಿಡೆಂಟ್ ಕ್ಯಾಟಗರಿಯಲ್ಲಿ ಮಾತ್ರ ಅದು ಕಂಪ್ಯೂಟೇಷನ್ಗೆ ಬರ್ತದೆ ಹೊರತು ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್ನ ಕೈಯಲ್ಲಿ ಅದು ನಾಟ್ ಟ್ಯಾಕ್ಸಬಲ್ ಆಗಿರುತ್ತೆ. ಅದೇ ರೀತಿ ಎಕ್ಸೆಂಪ್ಟೆಡ್ ಆರ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್, ದೇ ಆರ್ ಆಲ್ ಎಕ್ಸೆಂಪ್ಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ಆಲ್ ದ ಟೈಪ್ಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಯಾವುದೇ ಒಂದು ಆದಾಯಕ್ಕೆ ತೆರಿಗೆ ವಿನಾಯಿತಿ ಕೊಡಲಾಗಿದೆ ಅಂತಾದರೆ, ತೆರಿಗೆಯಿಂದ ಅವುಗಳನ್ನು ಮುಕ್ತ ಮಾಡಿದಾರಂತಾದರೆ ಅವೆಲ್ಲ ರೆಸಿಡೆನ್ಷಿಯಲ್ ಸ್ಟೇಟಸ್ನಲ್ಲೂ ಕೂಡ ಅವುಗಳು ಎಕ್ಸೆಂಪ್ಟೆಡ್ ಇನ್ಕಮ್ ಆಗಿಯೇ ಇರ್ತದೆ. ನಾನು ಒಂದು ಕೆಲಸ ಮಾಡ್ತೇನೆ, ಪ್ರತಿಯೊಂದನ್ನು ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೇನೆ ಉದಾಹರಣೆಯ ಜೊತೆಯಲ್ಲಿ. ಫಸ್ಟ್ ಇದು ಓದೋಣ. ಎನಿ ಇನ್ಕಮ್ ಎಕ್ರೂಡ್ ಅಂಡ್ ರಿಸೀವ್ಡ್ ಇನ್ ಇಂಡಿಯಾ, ಯಾವುದೇ ಒಂದು ಆದಾಯ ಹುಟ್ಟಿದ್ದು ಇಲ್ಲಿ, ರಿಸೀವ್ ಆದದ್ದು ಇಲ್ಲಿ ಅಂತಾದರೆ ಮೂರೂ ಕ್ಯಾಟಗರಿಯಲ್ಲಿ ನಾನು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅನ್ನು ಮಾಡುವಾಗ ತಗೊಳ್ಬೇಕಾಗ್ತದೆ. ಉದಾಹರಣೆಗೆ, ನನಗೆ ಸಿಗುವ ಸಂಬಳ, ದ ಸ್ಯಾಲರಿ ದಟ್ ಐ ಆಮ್ ಗೆಟಿಂಗ್ ಈಸ್ ಬೀಯಿಂಗ್ ಎಕ್ರೂಡ್ ಇನ್ ಇಂಡಿಯಾ. ನಾನು ಇಂಡಿಯಾದಲ್ಲಿ ಅದು ನನಗೆ ಸಿಗ್ತಾ ಇರೋದು, ಕರ್ನಾಟಕ ಗೌರ್ಮೆಂಟ್ ನನಗೆ ಕೊಡ್ತಾ ಇರುವಂಥದ್ದು, ಇದು ಹುಟ್ಟಿದ್ದು ಇಂಡಿಯಾದಲ್ಲಿ, ಸಿಗ್ತಾ ಇರೋದು ಇಂಡಿಯಾದಲ್ಲಿ ಅಂತಾದರೆ ನನಗೆ ಬರುವ ಸಂಬಳ ಏನಿದೆ ಅದನ್ನು ನಾನು ಬರಿಬೇಕಾಗ್ತದೆ ಮೂರೂ ರೆಸಿಡೆನ್ಷಿಯಲ್ ಸ್ಟೇಟಸ್ನಲ್ಲಿ, ಮೂರೂ ಟೈಪ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ನಲ್ಲಿ. ನಾನು ಆರ್ಡಿನರಿ ರೆಸಿಡೆಂಟ್ ಆದರೂ ಬರಿಬೇಕು, ನಾನು ನಾಟ್ ಆರ್ಡಿನರಿ ರೆಸಿಡೆಂಟ್ ಆದರೂ ಬರಿಬೇಕು, ನಾನು ನಾನ್ ರೆಸಿಡೆಂಟ್ ಆದರೂ ಬರಿಬೇಕು. ಅದೇ ರೀತಿ ಎನಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಮೇ ಬಿ ಅಕ್ರೂಡ್ ಇನ್ ಎನಿ ಅದರ್ ಕಂಟ್ರಿ, ಆದಾಯ ಸಿಕ್ಕಿದ್ದು ಇಂಡಿಯಾದಲ್ಲಿ ಬಟ್ ಆದಾಯ ಗಳಿಸುವ ಹಕ್ಕು ನನಗೆ ಸಿಕ್ಕಿದ್ದು ಫಾರಿನ್ ಕಂಟ್ರಿನಲ್ಲಿ. ಈಗ ಫಾರ್ ಎಕ್ಸಾಂಪಲ್, ನಾನು ಫಾರಿನ್ ಕಂಪನಿಗೆ ಸಂಬಂಧಪಟ್ಟ ಹಾಗೆ ಒಂದು ವರ್ಕ್ ಮಾಡಲಿಕ್ಕೆ ಫಾರಿನ್ಗೆ ಹೋಗ್ತೇನೆ ಅಂತ ಎಣಿಸಿ. ಐ ಆಮ್ ವರ್ಕಿಂಗ್ ಫಾರ್ ಅ ಕಂಪನಿ ಆಫ್ ಫ್ರಾನ್ಸ್ ಅಂತ ಎಣಿಸಿ. 2 months ನಾನು ವರ್ಕ್ ಮಾಡ್ತೇನೆ. 2 months ವರ್ಕ್ ಆದ ಮೇಲೆ ನಾನು ನನ್ನ ಭಾರತ ದೇಶಕ್ಕೆ ಬರ್ತೇನೆ. ಬಂದ ಮೇಲೆ ನನಗೆ ಫ್ರಾನ್ಸ್ನಿಂದ ಆದಾಯ ಸಿಕ್ಕಿತು ಅಂತಾದರೆ, ಇಲ್ಲಿ ನನಗೆ ದೊರಕಿತು ಅಂತಾದರೆ, ದ ಇನ್ಕಮ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ. ನನಗೆ ಆ ಆದಾಯವನ್ನು ಗಳಿಸುವ ಹಕ್ಕು ಸಿಕ್ಕಿದ್ದಲ್ಲಿ ಫ್ರಾನ್ಸ್ನಲ್ಲಿ ಆದಾಯ ಗಳಿಸುವ ಹಕ್ಕು ಸಿಕ್ಕಿದೆ, ಬಟ್ ನನಗೆ ಆದಾಯ ಸಿಕ್ಕಿದ್ದು ಇಂಡಿಯಾದಲ್ಲಿ ಅಂತಾದರೆ ಆದಾಗ ಕೂಡ ನಾವು ಮೂರೂ ಟೈಪ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ನಲ್ಲಿ ಡಿಟರ್ಮಿನೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಮಾಡುವಾಗ ಪರಿಗಣಿಸಬೇಕಾಗ್ತದೆ. ಲೆಟ್ ಅಸ್ ಮೂವ್ ಟು ದ ಥರ್ಡ್ ಒನ್. ಎನಿ ಇನ್ಕಮ್ ಎಕ್ರೂಡ್ ಇನ್ ಇಂಡಿಯಾ ಬಟ್ ಮೇ ಬಿ ರಿಸೀವ್ಡ್ ಇನ್ ಎನಿ ಅದರ್ ಕಂಟ್ರಿ. ಆದಾಯದ ಹುಟ್ಟು ಇಂಡಿಯಾದಲ್ಲಿ ಆದದ್ದು, ಸಿಕ್ಕಿದ್ದು ಮಾತ್ರ ಫಾರಿನ್ನಲ್ಲಿ ಅಂತ ಆದರೂ ಕೂಡ
ಮೂರೂ ಕ್ಯಾಟಗರಿಯಲ್ಲಿ ನಾನು ಬರಿಬೇಕಾಗ್ತದೆ. ಉದಾಹರಣೆಗೆ ನಾನಿಲ್ಲಿ ಕೆಲಸ ಮಾಡ್ತೇನೆ, ನನಗೆ ಪೆನ್ಷನ್ ಪ್ರಾರಂಭ ಆಗ್ತದೆ, ಪ್ರಾರಂಭವಾಗ್ತದೆ ಪಿಂಚಣಿ. ನಾನು ಈ ದೇಶದಿಂದ ಫಾರಿನ್ಗೆ ಹೋಗ್ತೇನೆ, ನನ್ನ ಪೆನ್ಷನ್ ಅನ್ನುವಂಥದ್ದು ನನಗೆ ಅಲ್ಲಿ ಸಿಗಲಿಕ್ಕೆ ಶುರುವಾಗ್ತದೆ ಅಂತ ಎಣಿಸಿ. ಬಟ್ ಅಲ್ಲಿ ಸಿಕ್ಕಿದ್ರೂ ಕೂಡ ಈ ಪೆನ್ಷನ್ ನನಗೆ ಪಡೆಯುವ ಹಕ್ಕು ಸಿಕ್ಕಿದ್ದು ಭಾರತದಲ್ಲಿ ಅಂತಾದರೆ ಮೂರು ಟೈಪ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ನಲ್ಲಿ ನಾನು ಅದನ್ನು ತಗೊಳ್ಬೇಕಾಗ್ತದೆ. ಅದೇ ರೀತಿ ಎನಿ ಇನ್ಕಮ್ ಎಕ್ರೂಡ್ ಅಂಡ್ ರಿಸೀವ್ಡ್ ಔಟ್ಸೈಡ್ ಬಟ್ ಮ್ಯಾನೇಜ್ಡ್ ಅಂಡ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ಯಾವುದೇ ಒಂದು ಇನ್ಕಮು ಎಕ್ರೂ ಆದದ್ದು, ರಿಸೀವ್ ಆದದ್ದು ಫಾರಿನ್ ಕಂಟ್ರಿಯಲ್ಲಿ, ಬಟ್ ಅದು ಮ್ಯಾನೇಜ್ ಮತ್ತು ಕಂಟ್ರೋಲ್ ಆದದ್ದು ಇಂಡಿಯಾದಿಂದ ಅಂತಾದರೆ ಎರಡೇ ಕ್ಯಾಟಗರಿಯಲ್ಲಿ ನಾನು ಹಾಕಬೇಕು. ಆರ್ಡಿನರಿ ರೆಸಿಡೆಂಟ್ ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಲ್ಲಿ ಮಾತ್ರ ನಾನು ಅದನ್ನು ಪರಿಗಣಿಸಬೇಕು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಮಾಡುವಾಗ. ಫಾರ್ ಎಕ್ಸಾಂಪಲ್, ಫಾರಿನ್ನಲ್ಲೊಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ನಿಂದ ಲಾಭ ಬಂದಿದೆ, ಬಟ್ ಆ ಬಿಸ್ನೆಸ್ ಅನ್ನು ಕಂಟ್ರೋಲ್ ನಾನು ಇಂಡಿಯಾದಿಂದ ಮಾಡ್ತಾ ಇದ್ದೇನೆ ಅಂತಾದರೆ ಅರ್ಥ ಮಾಡಿಕೊಳ್ಳಿ, ಫಾರಿನ್ನ ಬಿಸ್ನೆಸ್ಸು ರೈಟ್ ಟು ರಿಸೀವ್ ಫಾರಿನ್ನಲ್ಲಿ ಆಗಿದೆ, ರಿಸೀವ್ ಆದ್ದು ಕೂಡ ಫಾರಿನ್ನಲ್ಲಿ, ಬಟ್ ಆ ಬಿಸ್ನೆಸ್ ಕಂಟ್ರೋಲ್ ಮಾಡಿದ್ದು ಇಂಡಿಯಾದಲ್ಲಿ ಅಂತಾದರೆ ಇಟ್ ಈಸ್ ಎಕ್ಸೆಂಪ್ಟೆಡ್. ಅಲ್ಲ, ಓನ್ಲಿ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಇನ್ ದ ಕೇಸ್ ಆಫ್ ನಾನ್ ರೆಸಿಡೆಂಟ್ and it is taxable in the case of ordinary resident and not ordinary resident. ಅರ್ಥ ಮಾಡ್ಕೋಬೇಕು. ಸಿಮಿಲರ್ಲಿ, ಎನಿ ಇನ್ಕಮ್ ಎಕ್ರೂಡ್ ಅಂಡ್ ರಿಸೀವ್ಡ್ ಔಟ್ಸೈಡ್, ಯಾವುದೇ ಒಂದು ಆದಾಯ ಎಕ್ರೂ ಆದದ್ದು ಫಾರಿನ್ನಲ್ಲಿ, ರಿಸೀವ್ ಆದದ್ದು ಫಾರಿನ್ನಲ್ಲಿ ಅಂತಾದರೆ ಇಟ್ ಈಸ್ taxable only in the hands of ordinary resident and it is not taxable in the hands of not ordinary resident and non-resident. For example, ನನ್ನದೊಂದು ಕಂಪನಿ ಇದೆ, ಆ ಕಂಪನಿ ಫಾರಿನ್ನಲ್ಲಿದೆ, ಫಾರಿನ್ನಿಂದಲೇ ನಾನು ಮ್ಯಾನೇಜ್ ಮಾಡ್ತಾ ಇದ್ದೇನೆ ಅಂತಾದರೆ, ಅಲ್ಲೇ ನನಗೆ ಆದಾಯ ಸಿಕ್ಕಿತು ಅಂತಾದರೆ ಇನ್ಕಮ್ ಎಕ್ರೂ ಆದ್ದು ಫಾರಿನ್ನಲ್ಲಿ, ರಿಸೀವ್ ಆದ್ದು ಫಾರಿನ್ನಲ್ಲಿ ಅಂತಾಯಿತು. ಹಾಗಾಗಿ ಆರ್ಡಿನರಿ ರೆಸಿಡೆಂಟ್ನ ಕೈಯಲ್ಲಿ ಮಾತ್ರ ಇಟ್ ಈಸ್ ಟ್ಯಾಕ್ಸಬಲ್. ಲಾಸ್ಟ್ ಒನ್, ಆಲ್ ಎಕ್ಸೆಂಪ್ಟೆಡ್ ಆರ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಆರ್ ಎಕ್ಸೆಂಪ್ಟೆಡ್. ಎಲ್ಲ ಎಕ್ಸೆಂಪ್ಟೆಡ್ ಅಥವಾ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಆರ್ ಎಕ್ಸೆಂಪ್ಟೆಡ್. ಫಾರ್ ಎಕ್ಸಾಂಪಲ್, ಅಗ್ರಿಕಲ್ಚರಲ್ ಇನ್ಕಮ್ ಈಸ್ ಎಕ್ಸೆಂಪ್ಟೆಡ್, ಡಿವಿಡೆಂಡ್ ರಿಸೀವ್ಡ್ ಆನ್ ಇಂಡಿಯನ್ ಕಂಪನಿ ಈಸ್ ಎಕ್ಸೆಂಪ್ಟೆಡ್. ಅರ್ಥ ಮಾಡ್ಕೋಬೇಕು. ಅಂಥದ್ದೆಲ್ಲ ಇದೆಯಂತಾದರೆ ದೇರ್ ಆಲ್ ಎಕ್ಸೆಂಪ್ಟೆಡ್ ಇನ್ಕಮ್ ಇನ್ ಆಲ್ ದ ಹ್ಯಾಂಡ್ಸ್. ಇದನ್ನು ಟೋಟಲ್ ಮಾಡಿದರೆ ನಮಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಬರ್ತದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಡಿಟರ್ಮೈನ್ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ by considering the residential status. Thank you very much.